ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಬಾಲಕೃಷ್ಣ ಬರಗೂರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪದ ದುರಂತವನ್ನು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಪರಿಹಾರ ಕೊಡಲಿ, ಇನ್ನೇನೇ ಮಾಡಲಿ, ಹೋದಂಥ ಜೀವವನ್ನು ವಾಪಸ್ ತರಲು ಸಾಧ್ಯವೇ ಇಲ್ಲ. ಆ ಕುಟುಂಬದವರು ಜೀವನ ಪೂರ್ತಿ ಸಂಕಷ್ಟವನ್ನು ಅನುಭವಿಸ್ತಾರೆ. ಹಾಗೆ ಈ ರಾಜ್ಯ ಸರ್ಕಾರಕ್ಕೆ, ನಾಚಿಕೆ ಗೆಟ್ಟಂಥ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾನೆ ಹೋಗ್ತಾರೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದಷ್ಟು ಬದಲಾವಣೆ ಆಯಿತು. ಈ ಕಾಲ್ತುಳಿತ ದುರಂತ ಸಂಭವಿಸ್ತಾ ಇದ್ದಾಗೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಅಣೆಪಟ್ಟಿಗೆ ಕಟ್ಟುವಂಥ ಕೆಲಸ ಮಾಡ್ತು. ಹಾಗೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಕೂಡ ಮಾಡ್ತು. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಒಟ್ಟು 5 ಜನ ಅಧಿಕಾರಿಗಳನ್ನು, ಅದರಲ್ಲಿ 3 ಜನ IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತು. ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಚರ್ಚೆ, ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಹಾಗಾದರೆ ದಯಾನಂದ್ ಯಾರು, ಅವರ ಕಾರ್ಯವೈಖರಿ ಹೇಗಿತ್ತು, ಇವತ್ತು ದಯಾನಂದ್ ಪರವಾಗಿ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಂಡಿರೋದು ಯಾಕೆ, ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾಯಿದ್ರು, ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಹಾಗೆಯೇ ಸಚಿವರ ಪತ್ನಿಯೊಬ್ಬರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ವಿಷಯವನ್ನು ಗಮನಿಸೋಣ. ಕಾನ್ಸ್ಟೇಬಲ್ ಒಬ್ಬರು ಪ್ರತಿಭಟನೆಯನ್ನು ಮಾಡಿದರು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆ ವಿಷಯದ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಒಟ್ಟಾರೆಯಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಯಾರು, ಈ ಪರಿಯಾಗಿ ಅವರಿಗೆ ಬೆಂಬಲ ಯಾಕೆ ದೊರಕ್ತಾ ಇದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, P ದಯಾನಂದ್ ಮುಂದೆ ಒಂದಷ್ಟು ಆಯ್ಕೆಗಳು ಕೂಡ ಇದ್ದಾವೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗುವ ಒಂದು ಸಂಗತಿ ಕೂಡ ಇದೆ. ಕೇಂದ್ರ ಸರ್ಕಾರ ಏನಾದರೂ ಈ ಅಮಾನತನ್ನು ರದ್ದುಗೊಳಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ. ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಈ ಅಮಾನತನ್ನು ರದ್ದುಗೊಳಿಸುವಂಥ ಅವಕಾಶ ಇದೆಯಾ? ಆ ಡೀಟೇಲನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, P ದಯಾನಂದ್ ಅಮಾನತಾಗಿದ್ದು ಯಾಕೆ? ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಅನ್ನೋದನ್ನು ಮೊದಲಿಗೆ ಗಮನಿಸಿ ಬಿಡೋಣ. CM ಸಿದ್ದರಾಮಯ್ಯನವರ ಪ್ರಕಾರ ಅವತ್ತಿನ ನಡೆದಂಥ ಘಟನೆ ಸಿದ್ದರಾಮಯ್ಯನವರಿಗೆ ತಿಳಿಸಿಲ್ವಂತೆ. ಹೆಚ್ಚು ಕಡಿಮೆ 3:45 ಆಸುಪಾಸಿನಲ್ಲಿ ವೈದೇಹಿ ಹಾಸ್ಪಿಟ್ಲಲ್ಲಿ ಮೊದಲ ಸಾವಾಗುತ್ತೆ. ಅದಾದ ಬಳಿಕ ಸಿದ್ದರಾಮಯ್ಯನವರು ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆಯನ್ನು ಸವಿತಾರೆ. ಅದಾದ ನಂತರ MLC ನಾರಾಯಣಸ್ವಾಮಿ ವಿಚಾರವನ್ನು ಕಟುವಾಗಿ ಟೀಕಿಸ್ತಾರೆ. ಜನ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು ಕೂಡ ವಿಧಾನಸೌಧದ ಮೆಟ್ಟಿಲ ಮೇಲೆ ಸಂಭ್ರಮಾಚರಣೆ ನಡೆಯುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ. ಸಿದ್ದರಾಮಯ್ಯನವರು ಹೋಟೆಲ್ಗೆ ಹೋಗಿ ದೋಸೆಯನ್ನು ತಿಂದಿದ್ದಾರೆ ಎಂದು ಟೀಕೆಯನ್ನು ಮಾಡಿದ್ರು. ಇದರಿಂದ ಸಿದ್ದರಾಮಯ್ಯನವರು ಕೆರಳಿ ಕೆಂಡ ಆಗ್ತಾರೆ. ಆ ಕಾರಣಕ್ಕಾಗಿ ಅವತ್ತು ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಒಂದಷ್ಟು ಶಾಸಕರು ವಿರೋಧ ಕೂಡ ವ್ಯಕ್ತಪಡಿಸ್ತಾರೆ. ಆಗ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕಮಿಷನರ್ ದಯಾನಂದ್ ನನಗೆ ಮಾಹಿತಿಯನ್ನು ತಿಳಿಸಿಲ್ಲ, ಆ ಕಾರಣಕ್ಕಾಗಿ ನಾನಿವತ್ತು ಎಲ್ಲರಿಂದ ಕೂಡ ಟೀಕೆಯನ್ನು ಎದುರಿಸ್ತಾ ಇದ್ದೇನೆ. ಮಾಹಿತಿ ತಿಳಿದಿದ್ರೆ ವಿಧಾನಸೌಧದ ಮೆಟ್ಟಿಲೆಗಳ ಮೇಲಿನ ಕಾರ್ಯಕ್ರಮವನ್ನು ರದ್ದುಗೊಳಿಸ್ತಿದ್ದೆ. ನಾನು ಕೂಡ ಹೋಟೆಲ್ಗೆ ಮತ್ತೊಂದು ಮಗದೊಂದು ಹೋಗ್ತಾ ಇರಲಿಲ್ಲ. ಹೀಗಾಗಿ ಇದಕ್ಕೆ ದಯಾನಂದ್ ಅವರೇ ಹೊಣೆ. ನನಗೆ ಅವರು ಮಾಹಿತಿಯನ್ನು ತಿಳಿಸಿದ್ದು ಸಂಜೆ ಸುಮಾರಿಗೆ 5 ಗಂಟೆಯ ನಂತರ. ಯಾಕೆ ಮಾಹಿತಿಯನ್ನು ತಿಳಿಸಿಲ್ಲ ಅಂತ ಕೇಳಿದ್ರೆ ನೆಟ್ವರ್ಕ್ ಇಲ್ಲ ಅನ್ನೋ ಸಬೂಬನ್ನು ಹೇಳಿದರು. ಆ ಕಾರಣಕ್ಕಾಗಿ ಕಮಿಷನರ್ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವುದನ್ನು ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಅದೊಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಮಾನತು ಮಾಡಿಬಿಟ್ರಂತೆ. ಅದಾದ ನಂತರ ರಾತ್ರೋರಾತ್ರಿ ಒಂದಷ್ಟು ಬೆಳವಣಿಗೆ ಆಗುತ್ತೆ. ದಯಾನಂದ್ ಅವರು ಸಿವಿಲ್ ಡ್ರೆಸ್ನಲ್ಲೇ ಅವತ್ತು ಕಮಿಷನರ್ ಕಚೇರಿಗೆ ಬರ್ತಾರೆ. ಸಸ್ಪೆಂಡ್ ನಿರ್ಧಾರವನ್ನು ಕೇಳಿದ ಕೂಡಲೇ ಸಹಜವಾಗಿ ಅವರು ಕೂಡ ಆಶ್ಚರ್ಯ ಪಡ್ತಾರೆ. ಆದರೆ ಮೌನವಾಗಿದ್ದರು. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗಲಿಲ್ಲ. ರಾತ್ರೋರಾತ್ರಿ ಹೊಸ ಕಮಿಷನರ್ ಕೂಡ ನೇಮಕ ಮಾಡ್ತಾರೆ. ಸೀಮಂತ್ ಕುಮಾರ್ ಸಿಂಗ್ರನ್ನು ಖಾಲಿ ಬಿಟ್ಟರೆ ಕೋರ್ಟ್ಗೆ ಹೋಗಬಹುದು ಎನ್ನುವ ಕಾರಣಕ್ಕಾಗಿ ತಕ್ಷಣವೇ ಸೀಮಂತ್ ಕುಮಾರ್ ಸಿಂಗ್ರನ್ನು ಕಮಿಷನರ್ ಆಗಿ ನೇಮಕ ಮಾಡಿಬಿಡ್ತಾರೆ. ಮಧ್ಯರಾತ್ರಿ ಬಂದಂತಹ ಕಮಿಷನರ್ಗೆ ದಯಾನಂದ್ ಅವರು ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಿ ಮೌನವಾಗಿ ಹೊರಟೋಗ್ಬಿಡ್ತಾರೆ. ಇದಾದ ಬಳಿಕ ಯಾವುದೇ ಕೂಡ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಅವತ್ತು ರಾತ್ರೋರಾತ್ರಿ ಆದಂತಹ ಬೆಳವಣಿಗೆ ಇದು. ಅದಾದ ಬಳಿಕ ಎಲ್ಲ ಕಡೆಯಿಂದಲೂ ಕೂಡ ತೀವ್ರವಾದ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ದಿನೇಶ್ ಗುಂಡೂರಾವ್ ಅವರ ಪತ್ನಿ, ಕಾಂಗ್ರೆಸ್ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಈ ನಿರ್ಧಾರಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡೈನಾಮಿಕ್ ಜೊತೆಗೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಅವರ ಜೊತೆ ನಾನು ನಿಂತ್ಕೊಳ್ತೇನೆ, ಅವರ ಸಸ್ಪೆನ್ಷನ್ ಸರಿಯಲ್ಲ ಎನ್ನುವ ರೀತಿ ಮಾತನ್ನು ದಿನೇಶ್ ಗುಂಡೂರಾವ್ ಅವರ ಪತ್ನಿ ಹೇಳ್ತಾರೆ. ಮತ್ತೊಂದು ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಪ್ರತಿಭಟನೆ ಮಾಡಿದ್ರು. ಇದು ಬಹಳ ಅಪರೂಪದಂತಹ ಒಂದು ಘಟನೆ. ಅಧಿಕಾರದಲ್ಲಿದ್ದಾಗ ಅಥವಾ ಸರ್ಕಾರಿ ಸೇವೆಯಲ್ಲಿದ್ದಾಗ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು ತೀರ ವಿರಳ. ಕಾನ್ಸ್ಟೇಬಲ್ ಅವರು ಧೈರ್ಯವನ್ನು ಅದು ಹೇಗೆ ಪ್ರದರ್ಶಿಸಿದ್ರೋ ಗೊತ್ತಿಲ್ಲ. ಅಂದರೆ ವ್ಯವಸ್ಥೆಯ ವಿರುದ್ಧವಾಗಿ ಸೆಟೆದು ನಿಲ್ಲೋದು ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ. ಕಮಿಷನರ್ ದಯಾನಂದ ಪರವಾಗಿ ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ.
ಅದಾದ ಬಳಿಕ ಹಿರಿಯ IPS ಅಧಿಕಾರಿಗಳು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ತೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ದಯಾನಂದ್ ಅವರ ಬೆನ್ನಿಗೆ ನಿಂತ್ಕೋತಾರೆ. ರಿಟೈರ್ಡ್ ಆದವರು ಕೂಡ ದಯಾನಂದ್ ಅವರ ಬೆನ್ನಿಗೆ ನಿಂತ್ಕೋತಾರೆ. ವಿಪಕ್ಷವು ಕೂಡ ದಯಾನಂದ್ ಅವರ ಬೆನ್ನಿಗೆ ನಿಂತ್ಕೋತಾರೆ. ಎಲ್ಲ ಕಡೆಯಿಂದಲೂ ಕೂಡ ದಯಾನಂದ್ ಅವರಿಗೆ ಬೆಂಬಲ ವ್ಯಕ್ತ ಆಗುತ್ತೆ. ಯಾಕೆ ಈ ರೀತಿ ದಯಾನಂದ್ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಿದೆ? ಅವರ ಹಿನ್ನೆಲೆ ಏನು? ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ರು ಅದರ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಪ್ಪಟ ಕನ್ನಡದ ಅಧಿಕಾರಿ ಈ ದಯಾನಂದ್ ಅವರು. ಈ ದಯಾನಂದ್ ಇದರಲ್ಲ ಅಪ್ಪಟ ಕನ್ನಡದ ಅಧಿಕಾರಿ. ಮೂಲತಃ ಹಾವೇರಿಯ ರಾಣಿಬೆನ್ನೂರವರು. ನಮ್ಮ ಊರಿನವರು ಅಂತೇಳಿ ಆ ಭಾಗದ ಜನ ಸಂಭ್ರಮಿಸಬಹುದು. BA ಪದವಿ ಪಡೆದಾದ ಬಳಿಕ UPS ಕುರಿತು ಇವರಿಗೆ ಅವೇರ್ನೆಸ್ ಬರುತ್ತೆ. UPS ಪರೀಕ್ಷೆ ಕುರಿತಾಗಿ ತಲೆ ಕೆಡಿಸ್ಕೋತಾರೆ. ನಿರಂತರವಾಗಿ ಅದಕ್ಕೆ ಪ್ರಿಪೇರನ್ನು ಕೂಡ ಮಾಡ್ಕೋತಾರೆ. 27ನೇ ವಯಸ್ಸಿಗೆ ಕರ್ನಾಟಕಕ್ಕೆ IPS ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ. ಬರೀ ಏಜ್ 27ಕ್ಕೆ ಇವರು IPS ಅಧಿಕಾರಿ ಆದಂಥವರು. ಅದಾದ ಬಳಿಕ ಪುತ್ತೂರು ಡಿವಿಷನ್ನಲ್ಲಿ ಅಸಿಸ್ಟೆಂಟ್ SP ಆಗಿ ಕಾರ್ಯನಿರ್ವಹಿಸ್ತಾರೆ. ಅದಾದ ನಂತರ ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಕೋಲಾರ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ SP ಆಗಿ ಕೆಲಸವನ್ನು ಮಾಡ್ತಾರೆ. 2008ರಲ್ಲಿ DIG ಆಗಿ ಇವ್ರನ್ನ ಪ್ರಮೋಟ್ ಮಾಡಲಾಗುತ್ತೆ. ಅಗ್ನಿಶಾಮಕ ದಳ ಗುಪ್ತಚರ ಇಲಾಖೆಯಲ್ಲಿ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. 2011ರಲ್ಲಿ ಇವ್ರನ್ನ ಬೆಂಗಳೂರಿನ ಹೆಚ್ಚುವರಿ ಆಯುಕ್ತರಾಗಿ ನೇಮಕ ಮಾಡಲಾಗುತ್ತೆ. 2015ರಲ್ಲಿ ಮೈಸೂರು ಕಮಿಷನರ್ ಆಗಿ ನೇಮಕ ಮಾಡಲಾಗುತ್ತೆ. ಅದಾದ ಬಳಿಕ IGP ಆಗಿ ಪ್ರಮೋಟ್ ಆಗ್ತಾರೆ. ಗುಪ್ತಚರ ಇಲಾಖೆಯಲ್ಲಿ ಹೆಚ್ಚುವರಿ DGP ಆಗಿ ಕೆಲಸವನ್ನು ಮಾಡ್ತಾರೆ. ಸಾರಿಗೆಯಲ್ಲಿ ಆಯುಕ್ತರಾಗ್ತಾರೆ. CCBಯಲ್ಲಿ ಕೆಲಸ ಮಾಡ್ತಾರೆ. 2023ರಲ್ಲಿ ಕಮಿಷನರ್ ಆಗಿ ನೇಮಕ ಆಗ್ತಾರೆ. ಯಾರು? IPS ಅಧಿಕಾರಿಯಾಗಿದ್ದಂತಹ ದಯಾನಂದ್ ಅವರು. ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಈ ಜನರಿಗೆ ದಯಾನಂದ ಅಂತ ಅಂದರೆ ಮೆಚ್ಚುಗೆ? ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸ್ಕೊಳ್ತಾರೆ. ಇಲ್ಲಿಯವರೆಗೂ ಕೂಡ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಭ್ರಷ್ಟಾಚಾರದ ಆರೋಪವಿಲ್ಲ, ದಕ್ಷತೆಗೆ ಹೆಸರನ್ನು ಮಾಡಿದಂಥವರು. ಹಾಗೆ ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದರೆ 30 ವರ್ಷಗಳಿಂದ ಕೂಡ ಒಂದೇ ಒಂದು ರಜೆಯನ್ನು ಕೂಡ ತೆಗೆದುಕೊಂಡಿಲ್ಲ. ಮಕ್ಕಳ ನಾಮಕರಣಕ್ಕೆ ಹೋಗಿಲ್ಲ. ಎಂಗೇಜ್ಮೆಂಟನ್ನೇ ಮುಂದೂಡಿಕೆ ಮಾಡಿಕೊಂಡಿದ್ರು. ಯಾವುದೇ ಫ್ಯಾಮಿಲಿ ಫಂಕ್ಷನ್ಗಳಿಗೂ ಕೂಡ ಅಟೆಂಡ್ ಆದಂತಹ ಅಧಿಕಾರಿ ಅಲ್ಲ. ಸಂಪೂರ್ಣವಾಗಿ ಪೊಲೀಸ್ ಸೇವೆ ಅಂತ ಹೇಳಿ ದಿನದ 24 ಗಂಟೆಯೂ ದುಡಿದಂಥವರು ಈ ದಯಾನಂದ್ ಅವರು. ಜೊತೆಗೆ ಈ ತುಂಬ ಸಾಮಾನ್ಯ ವ್ಯಕ್ತಿ ಅಂತಿದ್ರು ಈ ಕಮಿಷನರ್ ದಯಾನಂದ್ ಅವರು. ಕಮಿಷನರ್ ಆದರೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾಯಿದ್ರು. ಹಾಗಾಗಿ ಜನರ ಮಧ್ಯೆ ಕಾಣಿಸ್ಕೊಳ್ತಾ ಇದ್ರು. ಕಮಿಷನರ್ ಕಚೇರಿಗೆ ಬಂದು ಯಾರು ಬೇಕಾದ್ರೂ ದೂರನ್ನು ಕೊಡ್ಬೋದಿತ್ತು. ದೂರಲ್ಲಿ ಅರ್ಥ ಇದೆ ಅಂತ ಗೊತ್ತಾದರೆ ಒಂದಷ್ಟು ಪೊಲೀಸ್ ಸ್ಟೇಷನ್ಗೆ ಸೂಚನೆಯನ್ನು ಕೊಡ್ತಾಯಿದ್ರು. ಈ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದವರು ದಯಾನಂದ್ ಅವರು. ಈ ರೀತಿಯಾಗಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಒಂದು ಹ್ಯಾಶ್ಟ್ಯಾಗನ್ನು ಕೂಡ ಗಮನಿಸಿರ್ಬೋದು. ಇವರು ಯಾವತ್ತೂ ಪ್ರಭಾವಿಗಳಿಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಪ್ರಭಾವಿಗಳಿಗೆ ಮಣಿಯನ್ನು ಹಾಕ್ತಾ ಇರಲಿಲ್ಲ. ರಾಜಕಾರಣಿಗಳ ಮಾತನ್ನು ಕೇಳ್ತಾ ಇರಲಿಲ್ಲ. ತನಗೆ ಏನು ಅನಿಸುತ್ತೆ ಅಥವಾ ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರವಾಗಿ ಕೆಲಸವನ್ನು ಮಾಡ್ತಿದ್ದವರು ದಯಾನಂದ್ ಅವರು. ಆ ಕಾರಣಕ್ಕಾಗಿಯೇ ಒಂದಷ್ಟು ರಾಜಕಾರಣಿಗಳಿಗೆ ಮುಂಚೆಯಿಂದನೂ ಇವ್ರ ಮೇಲೆ ಕಣ್ಣಿತ್ತು. ಮುಂಚಿನಿಂದಲೂ ಕೂಡ ಇವ್ರನ್ನ ಒಂದು ರೀತಿ ಟಾರ್ಗೆಟ್ನ ಮಾಡ್ತಾಯಿದ್ರು. ಜೊತೆಗೆ ಕನ್ನಡದ ಅಧಿಕಾರಿ, ಕರ್ನಾಟಕದ ಅಧಿಕಾರಿಯಾದಂತಹ ದಯಾನಂದ್ ಅವರು ಇಲ್ಲಿನ ಆಗು ಹೋಗುಗಳನ್ನು ಸಹಜವಾಗಿ ಅರಿತಿದ್ರು. ಹೀಗಾಗಿ ಹೆಚ್ಚಾಗಿ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಡೋಂಟ್ ಕೇರ್ ನೇಚರ್ ಇತ್ತು. ಹಾಗೆ ನಟ ದರ್ಶನ್ ಪ್ರಕರಣವನ್ನು ಆ ಸಂದರ್ಭದಲ್ಲಿ ಯಾರು ಕಮಿಷನ್ ಇದ್ದರೂ ಏನಾಗ್ತಿತ್ತು ಏನೋ ಗೊತ್ತಿಲ್ಲ. ಆದರೆ ದಯಾನಂದ್ ಅವರು ಕಮಿಷನರ್ ಆಗಿದ್ದಂತಹ ಒಂದು ಇದರಲ್ಲಿ ಆ ಪ್ರಕರಣ ಒಂದು ಹಂತಕ್ಕೆ ಹೋಯಿತು. ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗಂಭೀರವಾಗಿ ತನಿಖೆಯನ್ನು ನಡೆಯುವಂತಾಯಿತು. ಅದರ ಕ್ರೆಡಿಟನ್ನು ಕೂಡ ನಾವು ದಯಾನಂದ್ ಅವರಿಗೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವರು ಈ ದಯಾನಂದ್ ಅವರು. ಜೊತೆಗೆ ಭಾಳ ಖುಷಿ ವಿಚಾರ ಅಂತಂದರೆ ಇವರು ಮೊದಲಿಗೆ ಮಾಡಿದಂಥ ಕೆಲಸ ಅಂದರೆ ಭಾಳಷ್ಟು ಪೊಲೀಸ್ ಸ್ಟೇಷನನ್ನು ಸುಧಾರಿಸುವಂಥ ಕೆಲಸ. ಭಾಳಷ್ಟು ಸ್ಟೇಷನಲ್ಲಿ ಭ್ರಷ್ಟಾಚಾರ ಆರೋಪ ಇದ್ದಂತಹ, ರಿಯಲ್ ಎಸ್ಟೇಟ್ನಲ್ಲಿ ಮೂಗು ತೂರಿಸಿದಂತಹ ಅಧಿಕಾರಿಗಳನ್ನು, 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳನ್ನು ಗೇಟ್ ಪಾಸ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಆದಷ್ಟು ಪೊಲೀಸ್ ಸ್ಟೇಷನನ್ನು ಸ್ವಚ್ಛ ಮಾಡೋಕ್ಕಂತೂ ಇಲ್ಲ ಬಿಡಿ, ಯಾಕಂದರೆ ಅಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆದಷ್ಟು ಇವರು ಬಂದ ಬಳಿಕ ಒಂದಷ್ಟು ಸ್ಟೇಷನ್ನ ಸುಧಾರಣೆ ಮಾಡಿದ್ದಂಥ ಅಧಿಕಾರಿ ಅಂದರೆ ಇದೇ ದಯಾನಂದ್ IPS ಅಧಿಕಾರಿ. ಈ ಮೂಲಕ ಸ್ನೇಹ ಜೀವಿ, ಭಾಳ ಪ್ರಾಮಾಣಿಕ ಅಂತ ಹೇಳಿ ಕರೆಸ್ಕೊಂಡ ಅಂಥವರು. ಅದರ ಆಚೆಗೆ ಈಗ ಅವರ ಅಮಾನತನ್ನು ರದ್ದುಗೊಳಿಸ್ಬೋದಾ ಅಂತ ನೋಡ್ತಾ ಹೋಗೋಣ. ಅವರು IPS ಅಧಿಕಾರಿ ಆಗಿರುವಂಥ ಕಾರಣಕ್ಕಾಗಿ ಕೇಂದ್ರದ ಅಡಿಯಲ್ಲಿ ಬರ್ತಾರೆ. ರಾಜ್ಯ ಸರ್ಕಾರ ತಕ್ಷಣದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಸಸ್ಪೆಂಡ್ ಮಾಡಿದ್ದಾರಲ್ಲ, ಸಸ್ಪೆನ್ಷನನ್ನು ಸಕಾರಣವಾದಂತಹ ಒಂದು ಕಾರಣವನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಅದು ಒಪ್ಪಿಗೆ ಅಂತ ಆದರೆ ರಾಜ್ಯ ಸರ್ಕಾರವನ್ನು ಪುರಸ್ಕಾರ ಮಾಡಬಹುದು.
ಇಲ್ಲ ಅಂತ ಅಂದರೆ ಅದು ರದ್ದುಗೊಳಿಸಿ ಅಮಾನತು ಆದೇಶ ಏನಿದೆಯಲ್ಲ ಅದನ್ನು ಹಿಂದೆ ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ 1 ತಿಂಗಳ ಕಾಲಾವಕಾಶ ಇರುತ್ತೆ. 1 ತಿಂಗಳ ನಂತರವೂ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಇವರ ಸಸ್ಪೆನ್ಷನ್ ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲ 1 ತಿಂಗಳ ಒಳಗಾಗಿ ಕೇಂದ್ರ ಸರ್ಕಾರ ಏನಾದರೂ ನಿರ್ಧಾರ ತೆಗೆದುಕೊಳ್ತಾ ಆದರೆ ಇವರ ಅಮಾನತು ಆದೇಶ ರದ್ದುಗೊಳ್ಳುತ್ತೆ. ಆಗ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ. ದಯಾನಂದ್ ಅವರಿಗೆ ಗೆಲುವು ಸಿಕ್ಕಂತಾಗುತ್ತೆ. ಕೇಂದ್ರ ಸರ್ಕಾರ ಇಂಥ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಒಂದಷ್ಟು ಫೈಟು ನಡೀತಾ ಇರೋಂತಹ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಜೊತೆಗೆ ವಿಪಕ್ಷಗಳು ಕೂಡ ದಯಾನಂದ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರ ಕೇವಲ ದಯಾನಂದ್ ವಿಚಾರ ಮಾತ್ರ ಅಲ್ಲ, ಇನ್ನಿಬ್ಬರು IPS ಅಧಿಕಾರಿಗಳ ಕೂಡ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆ. ನೋಡೋಣ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡುತ್ತೆ ಅಂತ ಹೇಳಿ. ಬಂಧುಗಳೇ, ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಶಿಕ್ಷೆಗೆ ಗುರಿಪಡಿಸಿದಾಗ, ಅಮಾನತುಗೊಳಿಸಿದಾಗ ನಾವು ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಅಮಾನತುಗೊಳಿಸಿದಂತಹ ಎಲ್ಲರೂ ಕೂಡ ಅಂದ್ಕೋಬೋದು ಸ್ವಲ್ಪ ದಿನ ಆದಮೇಲೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಆದರೆ ಒಬ್ಬ ಅಧಿಕಾರಿಯ ಆತ್ಮಸ್ಥೈರ್ಯ ಕುಸಿಯುವಂತೆ ಮಾಡುತ್ತೆ, ಸಮಾಜದ ಎದುರುಗಡೆ ಗೌರವ ಕುಂದುವಂತೆ ಮಾಡಿಬಿಡುತ್ತೆ, ಅಥವಾ ಸಮಾಜದ ಎದುರುಗಡೆ ತಪ್ಪಿತಸ್ಥರು ಎನ್ನುವ ಭಾವನೆಯನ್ನು ಮೂಡಿಬಿಡುವಂಗೆ ಆಗುತ್ತೆ. ಅಧಿಕಾರಿ ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಸಂಭವ ಇರುತ್ತೆ. ಅದರಲ್ಲೂ IPS ಅಧಿಕಾರಿಗಳಿಗೆ ಸಸ್ಪೆನ್ಷನ್ ಅನ್ನೋದು ಒಂದು ರೀತಿ ಶಿಕ್ಷೆ ಇದ್ದಾಗೆ. ಹೀಗಾಗಿ ದಯಾನಂದ್ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗುತ್ತೆ. ಬಂಧುಗಳೇ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.